ಹಾಯ್ ಎಲ್ಲರಿಗೂ, ಹೇಗಿದ್ದೀರೆಲ್ಲರೂ? ಎಂತ ಗೊತ್ತುಂಟಾ, ನಾನೀಗ ಪಿ ಜಿಯಲ್ಲಿ ವ್ಲಾಗ್ ಶುರು ಮಾಡ್ತಾ ಇದ್ದೇನೆ. ಈಗ ಟೈಮ್ ಒಂದು 7:30 ಆಗಿದೆ. ಇನ್ನು ತಿಂಡಿ ತಿಂದು ಹೊರಡಬೇಕು. ಇವತ್ತು ತಿಂಡಿ ದೋಸೆ ಮಾಡಿದ್ದಾರೆ. ದೋಸೆ ಮತ್ತು ಚಟ್ನಿ ಹಾಗೆ ಸಾಂಬಾರು. ನಿಮಗೆಂತ ಸ್ಪೆಷಲ್ ಅಂತ ನನಗೆ ಕಮೆಂಟ್ ಮಾಡಿ. ಓಕೆ, ಇನ್ನು ನಾನು ತಿಂಡಿ ತಿಂತೇನೆ, ಆಮೇಲೆ ಕಂಟಿನ್ಯೂ ಮಾಡ್ತೇನೆ, ಆಯಿತಾ? ಡ್ಯೂಟಿ ಆದಮೇಲೆ ಸಂಜೆ ನಮಗೆ ಬೇರೆ ಹೋಗ್ಲಿಕ್ಕುಂಟು, ಅದನ್ನು ಸಹ ನಿಮಗೆ ಶೇರ್ ಮಾಡ್ತೇನೆ. ನಾಳಿದ್ದು ಪೂಜೆ ಉಂಟು, ಹಾಗಾಗಿ ಸಾರಿ ಶಾಪಿಂಗ್ ಮಾಡುವಂತ ಹೊರಟದ್ದು. ಫಸ್ಟಿಗೆ ಈಗ ಒಂದು ಶಾಪಿಗೆ ಹೋಗ್ತಾ ಇದ್ದೇವೆ. ನಮಗೆ ಬೇಕಾಗಿದ್ದದ್ದು ಸ್ವಲ್ಪ ಸಿಲ್ಕ್ ಟೈಪಲ್ಲಿ, ಆದರೆ ಇಲ್ಲಿದ್ದದ್ದು ಫುಲ್ ಫ್ಯಾನ್ಸಿ ಟೈಪ್. ಇದು ಬ್ಲ್ಯಾಕ್ ಕಲರ್ ಸಾರಿ ನೋಡಿ ಎಷ್ಟು ಚಂದ ಉಂಟು, ಆದರೆ ಇದು ಪೂಜೆಗೆ ಹಾಕಿದರೆ ಚಂದ ಕಾಣೋದಿಲ್ಲ ಅಂತ ಆಯಿತು. 5 ರಿಂದ 6 ಸಾರೀಸ್ ನಾವು ನೋಡಿದಾಗಲೇ ನಮಗೆ ಇದು ಬೇಡ ಅಂತ ಆಯಿತು. ಸುಮ್ಮನೆ ಎಲ್ಲ ತೆಗೆದು ಅವರಿಗೆ ಫೋಲ್ಡ್ ಮಾಡಲಿಕ್ಕೆ ಸಹ ಕಷ್ಟ, ನಮಗೆ ತಗೊಳ್ಳಿಕ್ಕೆ ಸಹ ಅಲ್ಲ ಅಂತ ಆಗ್ತದೆ. ಸೀದಾ ಹೊರಟ್ವಿ ಅಲ್ಲಿಂದ. ಈಗ ನಮ್ಮ ಪುತ್ತೂರಲ್ಲಿ ಗೊತ್ತುಂಟಲ್ವ ಸಂಜೆ ಶೆಟ್ಟಿ, ಈಗ ಅಲ್ಲಿಗೆ ಹೊರಡ್ತಾ ಇದ್ದೇವೆ. ಸಾರಿ ಕಲೆಕ್ಷನ್ಸ್ ಎಲ್ಲ ಅಲ್ಲಿ ತುಂಬ ಚೆಂದ ಉಂಟು. ನಾವು ಲಾಸ್ಟ್ ಟೈಮ್ ಕೂಡ ಅಲ್ಲಿಂದ ತಗೊಂಡಿದ್ದೆವು. ಈಗ ಟೈಮ್ 6:45 ಕಳೆದಿದೆ. ರಪ್ಪ ಸಾರಿ ತಗೊಂಡು ಹೊರಡಬೇಕು ಪಿ ಜಿಗೆ. ಇದೆಲ್ಲ ಕಾಟನ್ ಸಿಲ್ಕ್ ಸಾರೀಸ್. ಎಲ್ಲ ಸಾರಿ ಕೂಡ ನಮಗೆ ಇಷ್ಟ ಆಯಿತು, ಒಳ್ಳೆ ಸಹ ಇತ್ತು ಇದು ನೋಡಲಿಕ್ಕೆ. ಬೇರೆಲ್ಲ ಸಾರಿ ನೋಡಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಲಾಸ್ಟಿಗೆ ಒಂದು ಫೈನಲ್ ಮಾಡಿ ಸೀದಾ ಹೊರಟಿದ್ದು. ನನ್ನ ಹತ್ರ ಆಲ್ರೆಡಿ ಒಂದು ಬ್ಲ್ಯಾಕ್ ಕಲರ್ ಬ್ಲೌಸ್ ಇತ್ತು ಆಯಿತಾ, ಅದಕ್ಕೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡುವ ಅಂತ ಈ ಸಾರಿ ತಗೊಂಡದ್ದು. ನೋಡಬೇಕಿನ್ನು ನಾಡಿದ್ದು ಹೇಗೆ ಕಾಣ್ತದೆ ಅಂತ. ನನ್ನ ಒಟ್ಟಿಗಿದ್ದ ಅಕ್ಕ ಅವರು ಬಸ್ಸಲ್ಲಿ ಹೋದರು, ನಾನೀಗ ರಿಕ್ಷಾದಲ್ಲಿ ಪಿ ಜಿಗೆ ಹೋಗ್ತಾ ಇದ್ದೇನೆ. ಎಲ್ಲಿಗಾದರೂ ಹೋಗುವಾಗ ನಮ್ಮೊಟ್ಟಿಗೆ ಯಾರಾದರೂ ಇದ್ದರೆ ಒಂದು ಖುಷಿ ಆಗ್ತದೆ. ಈಗ ಟೈಮ್ ಒಂದು 7:30 ಆಗಿರ್ಬೋದು. ಇನ್ನು ನಾನು ನಾಳೆ ಕಂಟಿನ್ಯೂ ಮಾಡ್ತೇನೆ ಆಯಿತಾ. ಹಾಯ್ ಎವ್ರಿವನ್, ಇದು ನೆಕ್ಸ್ಟ್ ಡೇ. ನಾನು ರಜೆಯಲ್ಲಿದ್ದೆ, ಹಾಗಾಗಿ ಸಂಡೇ ಬಿರಿಯಾನಿ ತಿನ್ನುವ ಅಂತೇಳಿ ಬಿರಿಯಾನಿ ಆರ್ಡರ್ ಮಾಡಿದ್ದು. ಈಗ ಇದನ್ನು ಓಪನ್ ಮಾಡುವ. ನಾನು ಟಿಕ್ಕ ಕೂಡ ಆರ್ಡರ್ ಮಾಡಿದ್ದೆ. 1:30 ಆಗ್ತಾ ಬಂತು. ಇನ್ನು ಊಟ ಮಾಡಿ ಸ್ವಲ್ಪ ಮಲಗಬೇಕು. ಅದಾದಮೇಲೆ ನಮಗೆ ಬೇರೆ ಕಡೆ ಹೋಗ್ಲಿಕ್ಕೆ ಉಂಟು. ಇನ್ನು ಊಟ ಮಾಡೋದು ನೋಡುವ, ಇನ್ನು ಟೇಸ್ಟ್ ಎಲ್ಲ ಹೇಗುಂಟು ಅಂತ. ಇದು ಚಿಕನ್ ಬಿರಿಯಾನಿ. ರೂಮಲ್ಲಿ ರೂಮ್ಮೇಟ್ಸ್ ಕೂಡ ಯಾರೂ ಇರಲಿಲ್ಲ. ಇದನ್ನು ಕಂಪ್ಲೀಟ್ ಆಗಿ ತಿನ್ನಲಿಕ್ಕೆ ನಂಗೆ ಆಗಲಿಲ್ಲ ಆಯಿತಾ. ನಾನು ಸ್ವಲ್ಪ ತೆಗೆದಿಟ್ಟೆ ಸಂಜೆ ತಿನ್ನುವ ಅಂತ. ಸಲಾಡ್ ಕೂಡ ಕೊಟ್ಟಿದ್ದಾರೆ. ಟಿಕ್ಕ ನೋಡಿ ಈಗ ಎಷ್ಟು ದೊಡ್ಡ ಉಂಟು ಗೊತ್ತುಂಟಾ. ಇದನ್ನು ತಿಂದು ನನಗೆ ಬಿರಿಯಾನಿ ತಿನ್ನಲಿಕ್ಕೆ ಆಗಲಿಲ್ಲ, ಅಂದರೆ ಫುಲ್ ಆಗಿತ್ತು ತಿಂದು. ಇನ್ನು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಇದನ್ನೆಲ್ಲ ತಿಂದು. ಈಗ ನಾವು ಮಂಗಳೂರಿಗೆ ಹೋಗ್ತಾ ಇದ್ದೇವೆ. ಕ್ರ್ಯಾಕರ್ಸ್ ಆರ್ಡರ್ ಮಾಡಿದ್ದೆವು. ಇನ್ನು ದಸರಾ ದೀಪಾವಳಿ ಎಲ್ಲ ಬಂತಲ್ವ, ಹಾಗಾಗಿ ಆನ್ಲೈನ್ ವೆಬ್ಸೈಟಲ್ಲಿ ನಾವು ಆರ್ಡರ್ ಮಾಡಿದ್ದು. ಈ ಬಾಕ್ಸಲ್ಲಿ ಫುಲ್ಲು ಕ್ರ್ಯಾಕರ್ಸ್ ಉಂಟು. ಇದನ್ನು ಮನೆಗೆ ತಗೊಂಡು ಹೋಗಿ ನಾನು ಪಿ ಜಿಗೆ ಹೋಗೋದು. ಇಷ್ಟಕ್ಕೆ 3400 ಅಮೌಂಟ್ ಆಗಿದೆ. ಹಾಗೆ 500 ಟ್ರಾನ್ಸ್ಪೋರ್ಟ್ ಚಾರ್ಜ್ ಆಗಿದೆ. ನಾವು ಡೈರೆಕ್ಟಾಗಿ ಕ್ರ್ಯಾಕರ್ಸ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರಲ್ವ, ಅವರಿಂದನೇ ಆರ್ಡರ್ ಮಾಡಿದ್ದು, ಶಿವಕಾಶಿ ಅವರಿಂದ. ಇಷ್ಟು ಕ್ರ್ಯಾಕರ್ಸನ್ನು ನಾವು ಇಲ್ಲಿ ಆರ್ಡರ್ ಮಾಡ್ತಿದ್ರೆ, ಅಂದರೆ ಶಾಪಲ್ಲಿ ಆರ್ಡರ್ ಮಾಡ್ತಿದ್ರೆ ಒಂದು 10,000ವರೆಗೆ ಹೋಗ್ತಿತ್ತು. ನಿಮಗೆ ಇದರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನೀವು ಹೋಗಿ ಚೆಕ್ ಮಾಡ್ಬೋದು. ಆರ್ಡರ್ ಬೇಕಾದರೆ ಆರ್ಡರ್ ಮಾಡ್ಬೋದು. ಓಪನ್ ಮಾಡಿದಷ್ಟು ಇದು ಮುಗಿಯೋದು ಕಾಣೋದಿಲ್ಲ. ಫೈನಲ್ಲಿ ಓಪನ್ ಮಾಡಿ ಆಯಿತು. ಫಸ್ಟಿಗೆ ನಮಗೆ ಸಹ ಇದನ್ನು ಆರ್ಡರ್ ಮಾಡೋದಾ ಬೇಡ ಅಂತ ಆಯಿತು, ಎಲ್ಲಿಯಾದರೂ ಫ್ರಾಡ್ ಏನಾದರೂ ಮಾಡಿದರೆ ಅಂತ. ಅಮೌಂಟ್ ಎಲ್ಲ ಇದಕ್ಕೆ ಫಸ್ಟಿಗೆ ಪೇ ಮಾಡಬೇಕಾಗ್ತದೆ. ಒಂದು ಟ್ರಸ್ಟ್ ಇಟ್ಟುಕೊಂಡು ನಾವು ಪೇ ಮಾಡಿದ್ದು. ಫೈನಲಿ ಇದು ನಮ್ಮ ಕೈಗೆ ರೀಚ್ ಆಗಿದೆ. ನಿಮಗೆ ಸಹ ಇದನ್ನು ಬೈ ಮಾಡ್ಬೋದು ಟ್ರಸ್ಟಲ್ಲಿ. ನೋಡಿ ಎಷ್ಟೆಲ್ಲ ಉಂಟು ಇದರದ್ದು, ನನಗೆಂತ ಗೊತ್ತಿಲ್ಲ. ನಾನು ಜಸ್ಟ್ ನಿಮಗೆ ತೋರಿಸ್ತಾ ಹೋಗ್ತೇನೆ. ದೀಪಾವಳಿ ಅಂದರೆ ಎಲ್ಲರ ಲೈಫಲ್ಲಿ ಕೂಡ ಒಂದು ಸ್ಪೆಷಲ್ ಅಲ್ವಾ. ಲಾಸ್ಟ್ ಟೈಮ್ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವೆಬ್ಸೈಟ್ ನೋಡಿದ್ದೆ, ಅಂದರೆ ಸಾರಿ ಕಲೆಕ್ಷನ್ ಇದ್ದು. ಅವರಿಂದ ನಾನು ಒಂದು ಸಾರಿ ಕೂಡ ಆರ್ಡರ್ ಮಾಡಿದ್ದೆ. 700 ಅಮೌಂಟ್ ಆಗ್ತದೆ ಹೇಳಿದರು, ಅಂದರೆ ಫ್ರೀ ಶಿಪ್ಪಿಂಗ್ ಎಲ್ಲ ಇರ್ತದೆ ಹೇಳಿದರು ಅವರು. ಮತ್ತು ನೋಡುವಾಗ ಅದು ಫೇಕ್ ಅಕೌಂಟ್ ಆಗಿತ್ತು. ಆಚೆ ಅಮೌಂಟ್ ಸಹ ಹೋಯಿತು, ಈಚೆ ಸಾರಿ ಕೂಡ ಬರಲಿಲ್ಲ. ಈ ಬೆಕ್ಕು ನೋಡಿ ನಮ್ಮ ಪಿ ಜಿಯಲ್ಲಿ ಇರ್ತದೆ ಇದು, ಅಂದರೆ ಯಾವಾಗ ಸಹ ನಮ್ಮ ರೂಮಿಗೆ ಬರ್ತಾ ಇರ್ತದೆ. ನಮ್ಮನ್ನು ನೋಡಿದರೆ ಸಾಕು ಓಡಿಕೊಂಡು ಬಂದಾಯಿತು.
ಸಂಜೆ ಚಹಾ ಕುಡಿಯುವ ಟೈಮಿಗೆ ಇದು ಬರುವುದು. ಮಧ್ಯಾಹ್ನದ್ದು ಬಿರಿಯಾನಿ ಸ್ವಲ್ಪ ಉಳಿದಿತ್ತು, ಹಾಗೆ ಅದನ್ನು ತಿಂತಾ ಇದ್ದೆ. ಈ ಬೆಕ್ಕು ಕೂಡ ಬಂತಲ್ವ, ಹಾಗೆ ಅದಕ್ಕೆ ಕೂಡ ಹಾಕ್ತಾ ಇದ್ದೆ. ಅದಕ್ಕೆ ನಾವು ಏನಾದರೂ ಕೊಟ್ಟರೆ ಮಾತ್ರ ಆಯಿತಾ ಸಮಾಧಾನ ಆಗೋದು. ನೋಡುವಾಗ ಪಾಪ ಕಾಣ್ತದೆ, ಮತ್ತು ನಮಗೆ ಸಹ ಒಂದು ರಿಲೀಫ್ ಆಗ್ತದೆ ಬೆಕ್ಕು ಬಂದ ಮೇಲೆ. ತಿಂಡಿ ಎಲ್ಲ ತಿಂದು ಸ್ವಲ್ಪ ಹೊತ್ತು ನಮ್ಮಲ್ಲೇ ಇರ್ತದೆ ಅದು, ಆಮೇಲೆ ಅದರ ಮನೆಗೆ ಹೋಗೋದು. ಚಹಾ ಕುಡಿದಾದ್ಮೇಲೆ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.